ಹಲೋ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರಿಗೂ ನಮಸ್ಕಾರ. ಹಾಟ್ಸ್ಟಾರ್ ಒಂದು ವಾಷಿಂಗ್ ಮಿಷಿನ್ ಏನಿದೆ ಅದರೊಂದು ರಿವ್ಯೂ ಮಾಡ್ತಿದ್ದೀನಿ. ಸೊ ಬೇಸಿಕಲಿ ಬಂದಿದ್ದು ಪೋರ್ಟೇಬಲ್ ವಾಷಿಂಗ್ ಮಿಷಿನ್ ಆಯಿತಾ. ಕೆಳಗಡೆ ಒಂದು ಮೋಟ್ರ್ ಕೊಟ್ಟಿದ್ದಾರೆ, ಒಳಗಡೆ ಬಂದ ಸ್ಪಿನ್ನರ್ ಇದೆ, ಅದೊಂದು ಬಕೆಟ್ ಏನಿದೆ ಬಕೆಟ್ನ ಸ್ವಲ್ಪ ಮಾಡಿಫೈ ಮಾಡಿ ಈ ಥರ ಒಂದು ಸಿಲಿಂಡರ್ ಶೇಪಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಒಂದೇ ಒಂದು ನಾಬ್ ಇರೋದು, ಟೈಮರ್ ಅದು. ಸೊ ಮ್ಯಾಕ್ಸಿಮಮ್ ಬಂದು ನಿಮಗೆ 15 ನಿಮಿಷದವರೆಗೂ ರನ್ ಆಗುತ್ತಿದ್ದು. ಅದಾದಮೇಲೆ ಇಲ್ಲಿ ಸ್ಪೀಡ್ ಕಂಟ್ರೋಲ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ಆಟೋಮೆಟಿಕ್ ಆಯಿತಾ. ಸೊ ನೀರು ಹೋಗೋದಕ್ಕೊಂದು ಜಾಗ ಕೊಟ್ಟಿದ್ದಾರೆ, ನೀರು ತುಂಬಕ್ಕೊಂದು ಜಾಗ ಕೊಟ್ಟಿದ್ದಾರೆ, ಮತ್ತು ಒಂದು ಎಕ್ಸ್ಟೆಂಡ್ ವೈರ್ ಹೋಗಿರುತ್ತೆ. ನಾರ್ಮಲ್ ಸಾಕೆಟಲ್ಲೇ ಫಿಕ್ಸ್ ಆಗುತ್ತೆ, 16 ಆ್ಯಂಪ್ಸ್ ಏನು ಅವಶ್ಯಕತೆ ಇಲ್ಲ ಆಯಿತಾ. ಸೊ 12 ಆ್ಯಂಪ್ ಏನು ಬರುತ್ತೆ ಅದರಲ್ಲೇ ಸಾಕಾಗುತ್ತೆ. ಸೊ ಹೊರಗಡೆಯಿಂದ ನೋಡಬೇಕಾದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದು ಹಾಟ್ಸ್ಟಾರ್ ಮಿಷಿನ್ ಏನು ಬ್ರ್ಯಾಂಡಿಂಗ್ ಇದೆ ಅದು. ಸೊ ಇದರಲ್ಲಿ ಸುಮಾರು ಬಂದಿದೆ, ದೇಸಿ ಅದು ಇದು ಅಂತೆಲ್ಲ ಅಷ್ಟೊಂದು ಬಂದಿದೆ. ಏನಿಲ್ಲ, ತುಂಬ ಸಿಂಪಲ್ ಕಾನ್ಸೆಪ್ಟ್. ಒಂದು ಬಕೆಟು ಕೆಳಗಡೆ ಮೋಟರ್ ಫಿಕ್ಸ್ ಮಾಡಿದರೆ, ವಾಟರ್ ಪ್ರೂಫ್ ಮಾಡಿದ್ದಾರೆ, ಪೋರ್ಟೇಬಲ್. ಸೊ ಎಲ್ಲಿ ಬೇಕಾದ್ರೆ ಫಿಕ್ಸ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಇದರ ಮೇಯ್ನ್ ಇಂಟೆನ್ಷನ್ ಬಂದು ಯಾರಿಗೆ ಅಂದರೆ ಬೇಸಿಕಲಿ ಬಂದು ಬ್ಯಾಚುಲರ್ ಸಿಂಗಲ್ ಯಾರು ಇರ್ತಾರೆ ಅವರಿಗೆ, ಮತ್ತು ಮನೆಯದು ಏನೊಂದು ಬಟ್ಟೆಗಳು ಇರುತ್ತಲ್ಲ, ಕ್ಲೀನ್ ಮಾಡಿರೋ ಬಟ್ಟೆಗಳು, ಅದಕ್ಕೋಸ್ಕರನೇ ಜಾಸ್ತಿ ಉಪಯೋಗಿಸೋದು ಇದನ್ನು. ಅದ್ರ ಉಪಯೋಗಕ್ಕೆ ಅಂತಂದರೆ ಇದು ಬೆಸ್ಟ್ ಇದೆ ಆಯಿತಾ. ಸೊ ಅದು ಬಿಟ್ಟು ಈಗ ಮಕ್ಕಳ ಟೈಮಲ್ಲಿ, ಮಕ್ಕಳು ಡೆಲಿವರಿ ಟೈಮಲ್ಲಿ, ಆ ಟೈಮಲ್ಲೆಲ್ಲ ಬೇಕಾಗುತ್ತೆ. ಸೊ ಆ ಥರ ಟೈಮಲ್ಲಿ ಬಂದಿದ್ದೇನೆ ಯೂಸ್ ಮಾಡ್ತಾರೆ. ನಾನೀಗ ಚೆಕ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು 10 ಮಿನಿಟ್ಸ್ ಟೈಮ್ ಫಿಕ್ಸ್ ಮಾಡಿದ್ದೀನಿ, ಮತ್ತು ನಾನು ಲಿಕ್ವಿಡ್ ಯೂಸ್ ಮಾಡಿದ್ದೀನಿ. ನೀವು ಯಾವ ಡಿಟರ್ಜೆಂಟ್ ಆದರೆ ಯೂಸ್ ಮಾಡಬಹುದು. ಸೊ ಈ ಥರ ಒಂದು ವೈರು ಗೀರೆಲ್ಲ ತೊಗೊಂಡು ನಾರ್ಮಲಾಗಿ ಮನೇಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ಥರ ವೀಡಿಯೋ ಮಾಡಾಕ್ತಾ ಇದ್ದೀನಿ. ಯಾಕಂದರೆ ಇದು ಪ್ರಾಡಕ್ಟ್ ಪ್ರೆಸೆಂಟೇಷನ್ ಅಲ್ಲ, ನಾವು ಹೆಚ್ಚು ಕಮ್ಮಿ ಇಟ್ಟರೆ ಇದೇ ಥರ ಇಟ್ಟಿರ್ತೀವಿ, ಹೊರಗೆ ಬಿಸಾಕಿರ್ತೀವಿ. ಸೊ ಕಾಲರನ್ನು ಚೆಕ್ ಮಾಡಬೇಕು. ಕಾಲರ್ ಕರೆ ಇತ್ತು, ಮತ್ತು 4 ಬೇರೆ ಥರ ಮೆಟೀರಿಯಲ್ ಇದಾಗ್ತಾ ಇದ್ದೀನಿ. ಒಂದು ಬಂದು ಶರ್ಟು, ಪ್ಯಾಂಟ್ ಅದು ಲೈಟ್ ವೇಟ್ ಇತ್ತು, ಅದು ಯೂಸ್ ಆಗಿರೋದು, ಅಷ್ಟು ಯೂಸ್ ಮಾಡಿರಲಿಲ್ಲ, ಸಿಕ್ಕಾಪಟ್ಟೆ ಲೈಟ್ ವೇಟ್ ಇತ್ತು. ಸೊ ರಿಂಕಲ್ ಫ್ರೀ ಏನು ಬರುತ್ತೆ ಆ ಪ್ಯಾಂಟ್ ಅದು. ಒಂದು ಟವಲ್ ಕಾಟನ್ ಹಾಕ್ತಾ ಇದ್ದೀನಿ, ಮತ್ತು ಒಂದು ಮಾಮೂಲಿ ಒಂದು ಬ್ರ್ಯಾಂಡೆಡ್ ಹುಡ್ಡಿ ಇತ್ತು, ಅದೊಂದು ಹಾಕ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಅದು ಪರ್ಫಾರ್ಮೆನ್ಸ್ ಯಾವ ಥರ ಬರುತ್ತೆ, ಮತ್ತು ಅದು ಯಾವಾಗಲೂ ಡ್ಯಾಮೇಜ್ ಮಾಡುತ್ತೆ ಆಯಿತಾ. ಎಲ್ಲ ಬಟ್ಟೆಗಳು ಒಂದೇ ಕ್ಲಾತ್, ಒಂದೇ ಸ್ಪೀಡಲ್ಲಿ, ಒಂದೇ ಮೆಟೀರಿಯಲ್ ಇರಲ್ಲ, ಬಟ್ ಒಂದೇ ಸ್ಪೀಡಲ್ಲಿ ವಾಶ್ ಆಗ್ತು ಅಂದರೆ ಆಬ್ವಿಯಸ್ಲಿ ಡ್ಯಾಮೇಜಸ್ ಆಗುತ್ತೆ. ಸೊ ಬಟ್ಟೆಗಳು ಡ್ಯಾಮೇಜ್ ಆಗೇ ಆಗುತ್ತೆ. ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಎಲ್ಲ ಕಮ್ಮಿ ಯೂಸ್ ಮಾಡ್ತಿದ್ದೆ, ಅದಕ್ಕೋಸ್ಕರ ಅದು ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಜನರಲಿ ಬಂದು ಕಾಂಪ್ರಮೈಸ್ ಆಗ್ತೀವಿ ಗೊತ್ತಾ ನಾವು. ಹೊಸದು ದೊಡ್ಡ ಒಂದು ಕಂಪ್ನಿ ಬ್ರ್ಯಾಂಡೆಡ್ ಎಲ್ಲ ತೊಗೋಬೇಕಂದ್ರೆ ರಿಸರ್ಚ್ ಜಾಸ್ತಿ ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಮೋಟ್ರ್ ಏನಿರುತ್ತೆ, ಮೋಟ್ರ್ ಅಡ್ಜಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಪರ್ಫಾರ್ಮೆನ್ಸ್ ಬಂದು ನಿಮಗೆ ವಾಷಿಂಗ್ ಮೇಲೆ ಎಲ್ಲ ಆಟೋಮೆಟಿಕ್ ಇರುತ್ತೆ, ಸೆನ್ಸರ್ಗಳಿರುತ್ತೆ, ಆ ಥರ. ಸೊ ಇದರಲ್ಲಿ ಏನೂ ಇರಲ್ಲ. ಸೊ ಕಾಂಪ್ರಮೈಸ್ ಆಗಿರ್ತೀವಿ, ಮತ್ತು ಅಷ್ಟೊಂದು ಇನ್ವೆಸ್ಟ್ ಮಾಡಿ ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ. ಸೊ ಯಾರು ಕಾಂಪ್ರಮೈಸ್ ಆಗ್ತಾರೆ, ಬಜೆಟಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರಿಗೇನೆ ಇದು ಮಾಡಿರೋದು. ಇವರು ಬ್ರ್ಯಾಂಡಿಂಗ್ ಆಗಲಿ ಮಾರ್ಕೆಟಿಂಗ್ ಆಗಲಿ ಇದೇ ಥರ ಮಾಡಿರೋದು, ವರ್ಡ್ ಆಫ್ ಮೌತಲ್ಲೇ ಮಾಡಿರೋದು. ಜನಗಳಿಗೆ ಕೊಡ್ತಾ ಹೋದ್ರು, ರಿವ್ಯೂಗಳಾಗ್ತಾ ಹೋಗ್ತು. ಅದೇ ರೀತಿ ಇವರು ಕೂಡ ಮಾಡ್ತಾ ಹೋಗಿರೋದು. ಅದೇ ರೀತಿ ನನಗೂ ಈ ಪ್ರಾಡಕ್ಟ್ ಸಿಕ್ಕಿದ್ದು. ಸೊ ಚೆಕ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಪ್ರಾಡಕ್ಟ್ ಅದರದೇ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬೇಕಷ್ಟೆ. ಸೊ ನಮಗೇನು ಅವಶ್ಯಕತೆ ಇದೆ. ಸೊ ವಾಷಿಂಗ್ ಬಂದ ಥರ ಎರಡೂ ಕಡೆ ಆಗುತ್ತೆ, ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಅಂದರೆ ಗಡಿಯಾರ ಯಾವ ಥರ ಒಂದು ಸೀದನ ಸುತ್ತುತ್ತೆ, ಮತ್ತು ಉಲ್ಟಾ ಕೂಡ ಸುತ್ತುತ್ತೆ. ಸ್ಪೀಡ್ ನೋಡ್ತಾ ಇದ್ದೀರಾ. ಸೊ 6 kg ಕೆಪಾಸಿಟಿ ಇದು, 6 kg. ವೆಟ್ಟ ಡ್ರೈಯ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಆಯಿತಾ. ಬಟ್ ನನ್ನ ಪ್ರಕಾರ ಮೋಸ್ಟ್ಲಿ ಒಂದು 4 ರಿಂದ 6 ಹಾಕಿದ್ರೆ ಸರಿಯಾಗುತ್ತೆ. ಸೊ ಟೈಮರ್ ಏನಿದೆ, ಟೈಮರ್ ಅದರ ಪಾಡೋದು ಈ ಥರ ಬಂದು ನಾನು ಫುಲ್ ಕೆಳಗಡೆ ಟರ್ನ್ ಮಾಡಿದೆ, ಮೇಲೆ ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಾಗ ಏನಾಗುತ್ತೆ ಅಂದರೆ ಸ್ಪಿನ್ನಿಂಗ್ ಸ್ಟಾಪ್ ಆಗುತ್ತೆ. ಅದಾದಮೇಲೆ ನೀವು ಆ ನೀರನ್ನು ತೆಗೀರಿ, ಈ ಥರ ಸ್ಟಾಪ್ ಆಗುತ್ತೆ ಅದು. ಸೊ ಕೊಳೆ ಎಲ್ಲ ಹೋಗಿರೋಂಗೆ ಕಾಣಿಸ್ತದೆ, ಕೊಳೆ ಏನೋ ಕಾಣಿಸ್ತಾ ಇದೆ ಇಷ್ಟೊಂದು. ಅದನ್ನೇ ತೋರಿಸಿ, ಕೊಳೆ ಎಲ್ಲ ಫುಲ್ ಸೂಪರಾಗಿ ಹೋಗಿದೆ, ಫಸ್ಟ್ ಕ್ಲಾಸಿಗೆ ಹೋಗಿದೆ ಅವೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಅಷ್ಟೊಂದೆಲ್ಲ ಇದಿಲ್ಲ. ಕಾಲರನ್ನು ಚೆಕ್ ಮಾಡಬೇಕು. ಸೊ ಮೇಯ್ನ್ ಬಂದು ಕಾಲರ್ ಹೋಗುತ್ತಾ ಕೊಳೆ, ಅದನ್ನು ಒಂದ್ಸಲ ಚೆಕ್ ಮಾಡೋಣ. ಚೆಕ್ ಮಾಡಿದ್ರೆ ನಮಗೆ ಮೇಜರ್ ಏನೋ ಒಂದು ಡೌಟ್ ಇತ್ತು, ಕ್ಲಿಯರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೆ. ನೀರೆಲ್ಲ ರಿಮೂವ್ ಮಾಡಿದ್ಮೇಲೆ ಫಸ್ಟ್ ಶರ್ಟ್ ತೆಗೆದು ನೋಡ್ತಾನೆ. ಸೊ ಎಲ್ಲ ಥರ ಮಿಕ್ಸ್ ಆಗಿರುತ್ತೆ. ವಾಷಿಂಗ್ ಮಿಷಿನಲ್ಲಿ ಕಾಮನ್ ಇತ್ತು. ಕಾಟನ್ದೇನು ಟವಲ್ ಏನಿತ್ತು, ಟವಲ್ ಬಂದು ಫುಲ್ ಕ್ಲೀನಾಗಿ ಕೊಳೆ ಹೋಗಿತ್ತು ಆಯಿತಾ. ಬಟ್ ಡ್ಯಾಮೇಜ್ ಆಗಿದೆ ನೋಡಿ. ಅದು ಹುಡ್ಡಿ ಏನು ಹಾಕಿದ್ದೆ ಅದರ ಬ್ಲೂದು ಬಟ್ಟೆ ಬಂದು ಇದಕ್ಕೆ ಇದಾಗಿದೆ, ಅದರದ್ದು ಡ್ಯಾಮೇಜ್ ಆಗುತ್ತೆ. ಕ್ಲಾತ್ ಒಂದು ಡ್ಯಾಮೇಜ್ ಆಗುತ್ತೆ. ನೀರು ಜಾಸ್ತಿ ಹಾಕಿ, ಬಟ್ಟೆಗಳು ಕಮ್ಮಿ ಹಾಕಿ, ಡ್ಯಾಮೇಜ್ ಕಮ್ಮಿ ಆಗುತ್ತಾಗ. ಅಂದರೆ ಫ್ರಿಕ್ಷನ್ ಜಾಸ್ತಿ ಆಗಿ ಡ್ಯಾಮೇಜ್ಗಳು ಜಾಸ್ತಿ ಇರುತ್ತೆ. ಉಪಯೋಗಿಸ್ಬೋದು ಅಂತಂದರೆ ಉಪಯೋಗಿಸ್ಬೋದು. ಬ್ಯಾಚುಲರ್ಸ್ ಇರೋವಂಥವ್ರು, ನಂತರ ಹೊರಗೆಲ್ಲರೂ ಇರೋವಂಥವ್ರು, ಟ್ರಾವೆಲ್ ಮಾಡೋವಂಥವ್ರು, ಬಟ್ಟೆಗಳು ಒಗೆಯೋಕ್ಕಾಗಲ್ಲ, ಟೈಮ್ ಇರಲ್ಲ, ಮತ್ತು ಬಜೆಟ್ ಮೇಯ್ನ್ ಬಂದು ಬಜೆಟ್ ಮೇಲೇ ಪ್ಲ್ಯಾನ್ ಮಾಡಿರೋದಿರು. ಸೊ ಬಜೆಟ್ ಯಾರಿಗೆ ಫಸ್ಟು ಕಾನ್ಸ್ಟೆಂಟ್ಸ್ ಇರುತ್ತೋ ಅವರಿಗೆ ಒಂದು ಇದನ್ನು ಯೂಸ್ ಮಾಡ್ಬೋದು. ಸೊ ಎಲ್ಲನೂ ರಿಮೂವ್ ಮಾಡ್ತಾ ಇದ್ದೀನಿ. ನನಗೆ ಕ್ಯೂರಿಯಾಸಿಟಿ ಇದು ಬಂದು ಕಾಲರು. ಸೊ ಕಾಲರ್ ಕೊಳೆ ಹೋಗಿಲ್ಲ.
ತಪ್ಪು ಮಾಡಿದೆ ಆಯಿತಾ. ಕಾಲರ್ ಯಾವಾಗಲೂ ವಾಶ್ ಮಾಡಿ ಆಮೇಲೆ ಹಾಕ್ಬೇಕಿತ್ತು ವಾಷಿಂಗ್ ಮಿಷಿನ್ಗೆ. ಬಟ್ ನಾನು ಬಂದು ಕಾಲರ್ದೇ ಚೆಕ್ ಮಾಡ್ತಾ ಇದ್ದಿದ್ದು, ಕಾಲರ್ ಕೊಳೆ ಹೋಗುತ್ತಾ ಅಂತ. ಕಾಲರ್ ಕೊಳೆ ಹೋಗಿಲ್ಲ. ಸೊ ಇದನ್ನ ಇನ್ನೊಂದ್ಸಲ ಪುನಃ ವಾಶ್ ಮಾಡಿ ಅದಾದಮೇಲೆ ಇನ್ನೊಂದ್ಸಲ ವಾಶ್ ಮಾಡಬೇಕು. ಏನಕ್ಕೆ ನೀವು ಒಂದ್ಸಲ ವಾಶ್ ಮಾಡಿದ್ಮೇಲೆ ವೇಸ್ಟ್ ಅದು. ಕಾಲರ್ನ ಫಸ್ಟು ಕ್ಲೀನಾಗಿ ಉಜ್ಜಬೇಕು, ಅದಾದಮೇಲೆ ಇದು ಮಾಡಬೇಕು. ಅದು ಬಿಟ್ಟು ಹುಡ್ಡಿಲೂ ಕೂಡ ಕೆಲವು ಗಲೀಜಿತ್ತು. ಮತ್ತು ವೆಯ್ಟು ನೀರು ಹಾಕಿದ್ಮೇಲೆ ತುಂಬ ಭಾರ ಜಾಸ್ತಿ ಆಗಿದ್ದು. ಸೊ ಇದನ್ನ ಅದೇ ಥರ ಇದು ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ರಾ ಆಯಿತು, ಅದು ಪಕ್ಕದಲ್ಲಿ ಏನಿದೆ ಅದು ಕೆಲವು ಸಲ ಸೌದೆ ಒಲೆ ಯೂಸ್ ಮಾಡ್ತೀವಿ, ಕೆಲವು ಸಲ ಪದೇ ಪದೇ ಅಲ್ಲ, ಕೆಲವು ಸಲ ಉಪಯೋಗಿಸ್ತೀವಿ. ಅದು ನಾನ್ ವೆಜ್ ಗಿನ್ವೆಜ್ ಮಾಡ್ಬೇಕಾದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಕಾಲರ್ದು ಏನೈತಿ ಇದ್ರದ್ದು ಹೋಗಿದೆ. ಬಟ್ ಕಾಲರ್ ಏನೈತಿ ಇದ್ರದ್ದು ಹೋಗಿಲ್ಲ. ಮೋಸ್ಟ್ಲಿ ಅದು ಒಂಥರ ಬಟ್ಟೆ ಮೆಟೀರಿಯಲ್ ಸರಿ ಇರಲಿಲ್ಲ, ಅದರಿಂದ ಮೋಸ್ಟ್ಲಿ ಹೋಗಿಲ್ಲ ಅನ್ಸುತ್ತೆ. ನೆಕ್ಸ್ಟ್ ರೌಂಡ್ ಬಂದು ಚಿಕ್ಕ ಬಟ್ಟೆಗಳು. ಸೊ ದೊಡ್ಡದೇನೋ ಈ ಥರ ಆಯಿತು. ನಾರ್ಮಲ್ ಮನೆ ಒರೆಸೋ ಅಂಥದ್ದು ಅದು ಇದನ್ನು ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಮಕ್ಕಳದು ಕೆಲವು ಬಟ್ಟೆಗಳಿತ್ತು. ಸೊ ನಮ್ಮ ಮನೆಯಲ್ಲೊಂದು ಮಗು ಇತ್ತು, ಅದರ ಬಟ್ಟೆಗಳು, ಅದನ್ನು ಚೆಕ್ ಮಾಡ್ತಾ ಇದ್ದೀನಿ. ಟವಲ್ಗಳು ಅದು ಇದು. ಸೊ ನಾರ್ಮಲ್ ನಾವು ಡೈಲಿ ಯೂಸ್ ಮಾಡೋ ಅಂಥದ್ದು. ಇದು ವಾಷಿಂಗ್ ಚೆನ್ನಾಗಿ ಬಂತಿದ್ದು ಆಯಿತಾ. ಇದು ತೆಗ್ದಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಇದೆಲ್ಲ ತುಂಬ ಕ್ಲೀನಾಗಿತ್ತು. ಕೆಲವು ಮಾತ್ರ ಕಾಂಪ್ರಮೈಸ್ ಬಂದು ತುಂಬ ಅಲ್ಲ, ಒಂದು 80% ಅಂತೂ ವರ್ಕ್ ಮಾಡುತ್ತಿದ್ದು ಆಯಿತಾ. ಇದ್ರ ಜೊತೆಯಲ್ಲಿ ಆದಷ್ಟು ನೆನೆಸಿ ಅದನ್ನೆಲ್ಲ ಎಲ್ಲೂ ಕೊಟ್ಟಿಲ್ಲ, ಡೈರೆಕ್ಟ್ ಆನ್ ಮಾಡಿ ಬಟ್ಟೆ ಹಾಕೋದನ್ನ ಹೇಳಿದ್ರೆ ಅದೇ ಥರ ಮಾಡಿದೆ. ಸ್ವಲ್ಪ ನಾವೇನಾದ್ರು ನೆನೆಸ್ಬಿಟ್ಟು ಇದು ಮಾಡಿದ್ರೆ ಮೋಸ್ಟ್ಲಿ ಇದ್ರ ಕೊಳೆಗಳು ಕ್ಲೀನ್ ಆಗ್ಬೋದು ಅಂತ. ಸೊ ಇದೇ ಥರ ಕ್ಲಾತ್ ಎಷ್ಟು ಲೈಟ್ ಇರುತ್ತೆ ಅಷ್ಟು ಸ್ಪೀಡಾಗಿ ಟರ್ನ್ ಆಗುತ್ತೆ. ಸೊ ವಿಡಿಯೋ ಮಾಡಿದ್ದೆ, ಎಲ್ಲ ಬಟ್ಟೆಗಳು ಎಲ್ಲ ಕೊಳೆನೂ ಹೋಗಿದೆ. ಏನಂದರೆ ಬಟ್ಟೆ ಡ್ಯಾಮೇಜ್ ಅಂತೂ ಆಗುತ್ತೆ. ಲಿಂಟ್ ಅಂತ ಹೇಳ್ತೀವಿ, ಅದು ನೋಡಿದ್ರೆ ಉಂಡೆ ಆಗಿದೆಯಲ್ಲ ಅದು. ಸೊ ಅದಾಗುತ್ತೆ, ಅದು ಬಟ್ಟೆ ಡ್ಯಾಮೇಜಸ್ ಅಂತೂ ಇದೆ. ಸೊ ಕಂಫರ್ಟ್ ಆಗಲಿ ಇನ್ನೊಂದಾಗಲಿ ಯೂಸ್ ಮಾಡಿ. ಸಾಫ್ಟ್ನರ್ ಬರುತ್ತೆ, ಸಾಫ್ಟ್ನರ್ ಯೂಸ್ ಮಾಡಿ. ಎಲ್ಲ ಕ್ಲಾತ್ಗಳು ಡ್ಯಾಮೇಜ್ ಆಗುತ್ತೆ. ಎಕ್ಸ್ಪೆನ್ಸಿವ್ ಬಟ್ಟೆಗಳನ್ನ ಇದರಲ್ಲಿ ಹಾಕೋದು ವರ್ತ್ ಅಲ್ಲ. ಅಥವಾ ಸಿಂಗಲ್ ಎರಡೇ ಬಟ್ಟೆಗಳನ್ನ ಯೂಸ್ ಮಾಡಿ. ಸೊ ಇದಷ್ಟು ಪ್ರಾಡಕ್ಟ್ ರಿವ್ಯೂ, ಇದು ನೋಡ್ಕೊಂಡು ಪರ್ಚೇಸ್ ಮಾಡಿ. ಓವರಾಲ್ ಬಂದು ಯೂಸ್ ಮಾಡ್ಬೋದು ಅಂದರೆ ನಿಮ್ಮ ಒಂದು ಪರಿಸ್ಥಿತಿ ಯಾವ ಥರ ಇದೆ ಇದರ ಮೇಲೆ ಯೂಸ್ ಮಾಡಬಹುದು. ಕೊಳೆ ಹೋಗ್ತಾ ಇದೆ, ಒಂದು ಕಾಲರ್ ಒಂದು ಹೋಗ್ತಿಲ್ಲ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಕೊಳೆಗಳು ಹೋಗ್ತಿದೆ. ಬಟ್ ಬಟ್ಟೆ ಥರ ಡ್ಯಾಮೇಜ್ ಇದೆ. ಸೊ ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೆಯದಾಗಲಿ.